ಈ ವಿಡಿಯೋದಲ್ಲಿ ಸೆಕೆಂಡ್ PUC ಫಿಸಿಕ್ಸ್ ಲ್ಯಾಬ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಲ್ಯಾಬ್ ಎಕ್ಸಾಮಲ್ಲಿ ಟೋಟಲ್ ಆಗಿ ನಿಮಗೆ 2 ಗಂಟೆ ಟೈಮ್ ಇರುತ್ತೆ. 2 ಗಂಟೆಯಲ್ಲಿ ನಿಮ್ಮ ಎಕ್ಸ್ಪೆರಿಮೆಂಟ್ನ ಮಾಡಿ ಅದರ ಬಗ್ಗೆ ಕ್ಯಾಲ್ಕುಲೇಷನ್ಸ್ ಏನಿದೆ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಟೋಟಲ್ ಮಾರ್ಕ್ಸ್ 30 ಮಾರ್ಕ್ಸ್ಗಿರುತ್ತೆ. ಸೆಕೆಂಡ್ PUC ಫಿಸಿಕ್ಸಲ್ಲಿ ಟೋಟಲ್ 14 ಎಕ್ಸ್ಪೆರಿಮೆಂಟ್ಸ್ ಇದೆ. ಇದರಲ್ಲಿ ಮಿನಿಮಮ್ 12 ಎಕ್ಸ್ಪೆರಿಮೆಂಟ್ಸ್ ಕಾಲೇಜಿಂದ ಕಂಡಕ್ಟ್ ಮಾಡ್ತಾರೆ. ನೀವು ಲ್ಯಾಬ್ ಎಕ್ಸಾಮ್ಗೆ ಪ್ರಿಪೇರ್ ಆಗುವಾಗ ನಿಮ್ಮ ಕಾಲೇಜಲ್ಲಿ ಯಾವ ಎಕ್ಸ್ಪೆರಿಮೆಂಟ್ಸ್ ಮಾಡಿದರೆ ಅದನ್ನು ಪ್ರಿಪೇರ್ ಆಗಿ. ಎಕ್ಸ್ಟ್ರಾ ಕೆಲವು ಎಕ್ಸ್ಪೆರಿಮೆಂಟ್ಸ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವ ಎಕ್ಸ್ಪೆರಿಮೆಂಟ್ಸ್ ಕಂಪ್ಲೀಟ್ ಮಾಡಿದರೆ ಅದರಲ್ಲೇ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಲ್ಯಾಬ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕಿಂತ ಮುಂಚೆ ಲ್ಯಾಬ್ ಎಕ್ಸಾಮಲ್ಲಿ ಸ್ಕೋರ್ ಮಾಡಬೇಕಂದ್ರೆ ಯಾವುದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅನ್ನೋದು ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಯಾಕಂದರೆ ಯಾವುದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಟೋಟಲ್ ಮಾರ್ಕ್ಸ್ 30 ಮಾರ್ಕ್ಸ್ ಏನಿದೆ ಇದರಲ್ಲಿ 4 ಮಾರ್ಕ್ಸ್ ವೈವಾ ಕ್ವಶನ್ಸಿಗಿರುತ್ತೆ. ಕ್ವಶನ್ಸ್ ಏನು ಕೇಳ್ತಾರೆ ನಿಮಗೆ ಲ್ಯಾಬ್ ಎಕ್ಸಾಮಲ್ಲಿ ಆ ಕ್ವಶನ್ಸಿಗೆ ಆನ್ಸರ್ ಮಾಡ್ತಿರಲ್ಲ ಅದಕ್ಕೆ 4 ಮಾರ್ಕ್ಸ್ ಇರುತ್ತೆ. ನಿಮ್ಮ ಪ್ರಾಕ್ಟಿಕಲ್ ರೆಕಾರ್ಡ್ ಏನಿದೆ ಅದಕ್ಕೆ 6 ಮಾರ್ಕ್ಸ್ ಇರುತ್ತೆ, 6 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಅದನ್ನು ಕಂಪ್ಲೀಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಮತ್ತು ಅದನ್ನು ಲ್ಯಾಬ್ ಎಕ್ಸಾಮ್ ದಿನ ತೊಗೊಂಡು ಹೋಗೋದು ಕೂಡ ಇಂಪಾರ್ಟೆಂಟ್. ಇದಕ್ಕೆ 6 ಮಾರ್ಕ್ಸ್ ಇರುತ್ತೆ. ನೀವು ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಎಕ್ಸ್ಪೆರಿಮೆಂಟ್ ಏನು ಕಂಡಕ್ಟ್ ಮಾಡ್ತೀರಾ ಅದಕ್ಕೆ ಟೋಟಲ್ 20 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಇದರ ಕಡೆ ಹೆಚ್ಚಿನ ಗಮನ ಕೊಟ್ಟು ಪ್ರಿಪೇರ್ ಆಗಿ. ಈಗ ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತಿರಲ್ಲ ಅದಕ್ಕೆ 20 ಮಾರ್ಕ್ಸ್ ಇರುತ್ತಲ್ಲ, 20 ಮಾರ್ಕ್ಸ್. ಇದನ್ನು ಮತ್ತೆ ಯಾವ ರೀತಿ ಡಿವೈಡ್ ಆಗುತ್ತೆ ಅಂತ ನೋಡೋಣ. ಮೊದಲಿಗೆ ನಿಮ್ಮ ಎಕ್ಸ್ಪೆರಿಮೆಂಟ್ ಏನು ಬರುತ್ತೆ ಅದರ ಪ್ರಿನ್ಸಿಪಲ್ ಬರೀತಿರಲ್ಲ ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ನೀವು ಎಕ್ಸಾಮ್ ಹಾಲ್ಗೆ ಎಂಟರ್ ಆದಮೇಲೆ ಲ್ಯಾಬ್ಗೆ ಎಂಟರ್ ಆದಮೇಲೆ ನಿಮಗೆ ಕ್ವಶನ್ ಪೇಪರ್ ಚೂಸ್ ಮಾಡೋದಕ್ಕೆ ಕೊಡ್ತಾರೆ. ಅದರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ನಂಬರ್ ಅಥವಾ ನೇಮ್ನ ಬರೆದಿರ್ತಾರೆ. ಆ ಎಕ್ಸ್ಪೆರಿಮೆಂಟ್ನ ನೀವು ಮಾಡಬೇಕಾಗತ್ತೆ. ನಿಮಗೆ ಯಾವ ಎಕ್ಸ್ಪೆರಿಮೆಂಟ್ ಸಿಗುತ್ತೆ ಎಕ್ಸಾಮಲ್ಲಿ ಅದರ ಪ್ರಿನ್ಸಿಪಲ್ನ ಮೊದಲು ಬರೀರಿ. ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ 2 ಮಾರ್ಕ್ಸ್ ನಮಗೆ ಫಾರ್ಮುಲಾನ ಬರೆದು ಫಾರ್ಮುಲಾದಲ್ಲಿರುವಂಥ ಟರ್ಮ್ಸ್ ಏನಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಪ್ರಿನ್ಸಿಪಲ್ನ ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಅದಾದಮೇಲೆ ಫಾರ್ಮುಲಾ ಬರೆದು ಅದರ ಟರ್ಮ್ಸ್ನ ಎಕ್ಸ್ಪ್ಲೈನ್ ಮಾಡಿದಾಗ 2 ಮಾರ್ಕ್ಸ್ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬರೋದು ಡಯಾಗ್ರಾಮ್ ಅಥವಾ ಸರ್ಕ್ಯೂಟ್ ಡಯಾಗ್ರಾಮ್ ಏನಿರುತ್ತೆ ಅದನ್ನು ಬರೀಬೇಕು ವಿತ್ ಲೇಬಲಿಂಗ್. ಕೆಲವು ಸಲ ಗ್ರಾಫ್ ಇರುತ್ತೆ, ಗ್ರಾಫ್ ಇದ್ದಾಗ ಗ್ರಾಫ್ನ ಬರೀಬೇಕು. ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನೆನ್ಪಿಟ್ಕೋಬೇಕಾಗಿದ್ದೇನೆಂದರೆ ಡಯಾಗ್ರಾಮ್ ಬರೆದ ಮೇಲೆ ಅಥವಾ ಗ್ರಾಫ್ ಪ್ಲಾಟ್ ಮಾಡಿದ್ಮೇಲೆ ಅಲ್ಲಿ ಲೇಬಲ್ ಮಾಡೋದನ್ನು ಮರಿಬಾರ್ದು. 4th ಒನ್ ಏನಂದರೆ ಟ್ಯಾಬ್ಯುಲರ್ ಕಾಲಮ್ ಅಥವಾ ಅಬ್ಸರ್ವೇಷನ್ ಪ್ಯಾಟರ್ನ್ ಏನಿರುತ್ತೆ ಇದನ್ನು ಬರೆಯೋದಕ್ಕೆ 2 ಮಾರ್ಕ್ಸ್ ಸಿಗತ್ತೆ. ನಾವು ಟ್ಯಾಬ್ಯುಲರ್ ಕಾಲಮ್ ಏನು ಹಾಕ್ತೀವಿ ಅದರಲ್ಲಿ ಅಬ್ಸರ್ವೇಷನ್ ಪ್ಯಾಟರ್ನ ಬರೆಯೋದಕ್ಕೆ ಏನು ನಿಮಗೆ ಕಾಲಮ್ಸ್ನ ನೀವು ಮೆನ್ಷನ್ ಮಾಡ್ತೀರಾ ಕಾಲಮ್ಸಲ್ಲಿ ನೇಮ್ನ, ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಇದೆಲ್ಲ ನಾನು ಫಿಸಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದೇ ರೀತಿ ಬೇರೆ ಸಬ್ಜೆಕ್ಟ್ಸ್ನ ವೀಡಿಯೋಸ್ ಕೂಡ ಇದೆ, ಅದನ್ನು ವಾಚ್ ಮಾಡಿ. ಕನ್ಸ್ಟ್ರಕ್ಟಿಂಗ್ ದ ಎಕ್ಸ್ಪೆರಿಮೆಂಟಲ್ ಸೆಟಪ್ ಆರ್ ಸರ್ಕ್ಯೂಟ್ ಅಂದರೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನೀವೇನು ಸೆಟಪ್ನ ರೆಡಿ ಮಾಡ್ಕೊಳ್ತೀರಾ, ಸರ್ಕ್ಯೂಟ್ನ ರೆಡಿ ಮಾಡ್ತೀರಾ, ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಇದಾದಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಮತ್ತು ರೀಡಿಂಗ್ಸ್ನ ತಗೊಂಡು ಅದನ್ನು ಟ್ಯಾಬ್ಯುಲರ್ ಕಾಲಮ್ ಏನಿದೆ ಅದರಲ್ಲಿ ರೀಡಿಂಗ್ಸ್ನ ನಾವು ಎಂಟರ್ ಮಾಡೋದಕ್ಕೆ 4 ಮಾರ್ಕ್ಸ್ ಸಿಗುತ್ತೆ. ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಮತ್ತು ಅದರಿಂದ ರೀಡಿಂಗ್ಸ್ನ ನಾವು ತಗೊಂಡು ಟೇಬಲಲ್ಲಿ ಹಾಕ್ತೀವಲ್ಲ ಅದಕ್ಕೆ 4 ಮಾರ್ಕ್ಸ್ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮತ್ತು
ಗ್ರಾಫ್ನ ಪ್ಲಾಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಅಟ್ಲೀಸ್ಟ್ 3 ರೀಡಿಂಗ್ಸ್ನ ತಗೊಳ್ಬೇಕು. ನೀವು ಗ್ರಾಫ್ನ ಪ್ಲಾಟ್ ಮಾಡೋದಿದ್ರೆ ಮಿನಿಮಮ್ 5 ರೀಡಿಂಗ್ಸ್ನ ತಗೊಳ್ಬೇಕು. ಆನ್ಸರ್ ಶೀಟಲ್ಲಿ ಥಿಯರಿ ಪಾರ್ಟ್ ಏನಿದೆ ಅದನ್ನು ಬರೆದಾದ್ಮೇಲೆ ನಿಮ್ಮ ಎಕ್ಸ್ಟರ್ನಲ್ ಅಥವಾ ಇಂಟರ್ನಲ್ ಇನ್ವಿಜಿಲೇಟರ್ ಏನಿರ್ತಾರೆ ಅವರಿಗೆ ಒಂದು ಸಲ ತೋರಿಸಿ. ಇದೇ ರೀತಿ ನಿಮ್ಮ ಎಕ್ಸ್ಪೆರಿಮೆಂಟಲ್ ಸೆಟಪ್ ಏನು ಮಾಡ್ತೀರಾ, ಸರ್ಕ್ಯೂಟ್ ಕನೆಕ್ಷನ್ ಇರ್ಬೋದು ಅಥವಾ ಸೆಟಪ್ ಏನು ಮಾಡ್ತೀರಾ, ಅದಾದಮೇಲೂ ಕೂಡ ಒಂದು ಸಲ ಇನ್ವಿಜಿಲೇಟರ್ನ ಕರೆದು ತೋರಿಸಿ ಅದನ್ನು. ಹಾಗೆಯೇ ನೀವು ರೀಡಿಂಗ್ಸ್ನ ತಗೊಳ್ಳುವಾಗ ಕೂಡ ನಿಮ್ಮ ಎಕ್ಸ್ಟರ್ನಲ್ ಅಥವಾ ಇಂಟರ್ನಲ್ ಇನ್ವಿಜಿಲೇಟರ್ನ ಕರೆದು ಈ ರೀತಿ ರೀಡಿಂಗ್ಸ್ ಬರ್ತಿದೆ ಅಂತ ತೋರಿಸಿ. ಕೊನೆಯಲ್ಲಿ ರಿಸಲ್ಟ್ ಅಂತ ಬರೆದು ನಿಮಗೆ ಫೈನಲಾಗಿ ಏನು ಆನ್ಸರ್ ಬಂದಿರತ್ತೆ ಕ್ಯಾಲ್ಕುಲೇಷನ್ ಮಾಡಿದ ಮೇಲೆ ಅದನ್ನು ಬರೀಬೇಕು. ರಿಸಲ್ಟ್ ಅಂತ ಬರೆದು ನಿಮ್ಮ ಕ್ಯಾಲ್ಕುಲೇಟ್ ಮಾಡಿ ಬಂದಿರುವಂಥ ಆನ್ಸರ್ನ ಬರೆದು ಅದರ ಮುಂದೆ ಅದರ SI ಯೂನಿಟ್ನ ಮೆನ್ಷನ್ ಮಾಡಬೇಕು. ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಇದಿಷ್ಟು ಮಾಡಿದ್ರೆ ನಿಮಗೆ 20 ಮಾರ್ಕ್ಸ್ ಸಿಗುತ್ತೆ. ಮೇನ್ ಫೋಕಸ್ ಲ್ಯಾಬ್ ಎಕ್ಸಾಮ್ಗೆ ಪ್ರಿಪೇರ್ ಆಗುವಾಗ ಮೊದಲು ಎಕ್ಸ್ಪೆರಿಮೆಂಟ್ಸ್ ಮಾಡೋದನ್ನು, ಕ್ಯಾಲ್ಕುಲೇಷನ್ ಮಾಡೋದನ್ನು, ಗ್ರಾಫ್ ಹಾಕೋದನ್ನು ಕಲ್ತ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ವೈವಾಗೆ ಪ್ರಿಪೇರ್ ಆಗಿ. ಈಗ ವೈವಾ ಕ್ವಶನ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ. ವೈವಾದಿಂದ ನಿಮಗೆ 4 ಮಾರ್ಕ್ಸ್ ಬರುತ್ತೆ. ಇಲ್ಲಿ ಮಿನಿಮಮ್ 4 ಕ್ವಶನ್ಸ್ನ ಕೇಳ್ತಾರೆ. ಒಂದು ಕ್ವೆಶನ್ನಿಗೆ 1 ಮಾರ್ಕ್ಸ್. ಮತ್ತು ಈ ಕ್ವೆಶನ್ ಏನಿದೆ ಇದು ಸಿಂಪಲ್ ಆಗಿರುತ್ತೆ, ಡೈರೆಕ್ಟ್ ಆಗಿರುತ್ತೆ. ಮತ್ತು ನೀವೇನು ಎಕ್ಸ್ಪೆರಿಮೆಂಟ್ ಮಾಡ್ತೀರಾ ಲ್ಯಾಬ್ ಎಕ್ಸಾಮಲ್ಲಿ ಅದೇ ಎಕ್ಸ್ಪೆರಿಮೆಂಟಿಗೆ ಸಂಬಂಧಪಟ್ಟಿರೋ ಕ್ವೆಶನ್ ಆಗಿರುತ್ತೆ. ಬೇರೆ ಯಾವುದು ಎಕ್ಸ್ಟ್ರಾ ಕ್ವೆಶನ್ಸ್ ಇರಲ್ಲ.